ರಾಧಾಕೃಷ್ಣ ಅಂದರೆ ಸರ್ವಪಲ್ಲಿ ರಾಧಾಕೃಷ್ಣ ಹೆಸರೇ ನಿಮ್ಮ ಒಂದು ಕ್ಲಬ್ಗೆ ಇರೋದ್ರಿಂದ ಇನ್ನೇನು ಮಾತಾಡಾಗೆ ಇಲ್ಲ. ಇನ್ನು ನಾಳಿದ್ದಂತೂ ನಿಮ್ಮದೇ ದೊಡ್ಡ ಇಡೀ ರಾಷ್ಟ್ರದಾದ್ಯಂತ ನಿಮ್ಮದೇ ಕಾರ್ಯಕ್ರಮ ಟೀಚರ್ಸ್ ಡೇ. ಏನು ಅಂತಂದರೆ ಒಂದು 5 ವಿಷಯಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಮೊದಲನೇದಾಗಿ ನಮ್ಮ ಜಿಲ್ಲೆ ಕಂಡಂತ ಒಂದು ಮಾದರಿ ಕ್ಲಬ್ ಅಂದರೆ ನಿಮ್ಮ ರಾಧಾಕೃಷ್ಣ ಕ್ಲಬ್. ಇದು ನಾನು ಬರೀ ಮಾತಾಡ್ತಿರೋದಲ್ಲ, ಕಳೆದ ವರ್ಷ ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಮಾಡಕ್ಕೆ ಅವಾರ್ಡ್ ಕೊಟ್ಟಿದ್ರು. ಮಾದರಿ ಕ್ಲಬ್ ಯಾಕೆ ಅಂತಂದ್ರೆ ಇದ್ದಂತ 20ಕ್ಕೆ 20 ಜನರು ಕೂಡ LMF ಆಗಿದ್ರೆ ಅದಕ್ಕೆ ಮಾದರಿ ಕ್ಲಬ್ ಅಂತ. ಎರಡನೇದು ಇಡೀ ಜಿಲ್ಲೆಯಲ್ಲಿ ಇರುವಂತ ಮಕ್ಕಳಿಗೆ ಕೂರ್ಕೋಬೇಕು, ನೀವು ಇದೇ ಹೇಳ್ಕೊಂಡು ಹೋಗ್ತೀವಿ. ಟೀಚರ್ಸ್ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಒಂದು ರೀತಿ ಗೌರವ ಅಂತದ್ರಲ್ಲಿ ಇಡೀ ಕ್ಲಬ್ಬೇ ಟೀಚರ್ಸ್ ಕ್ಲಬ್ ಅಂದ್ರೆ ಒಂದು 4-5 ಜನ ಇದ್ದಾರೆ ಅಲ್ಲ ಅಂತಲ್ಲ, ಬಟ್ 95% ಟೀಚರ್ಸ್ ಏನಿದೆಯಲ್ಲ ಅದು ತುಂಬಾ ಗೌರವ ಪ್ರಶ್ನೆ. ಅದಕ್ಕೆ ನಾನು ಅಭಿನಂದನೆಗಳನ್ನ ಹೇಳಬಹುದು. ಅದರಲ್ಲೂ 2 ರಾಷ್ಟ್ರ ಪ್ರಶಸ್ತಿ ವಿಜಯದ ಶಿಕ್ಷಕರಿದ್ದೀವಿ. ಒಬ್ರು ನಮ್ಮ ಗಂಗಾಧರಪ್ಪ ಅವರು, ಇನ್ನೊಬ್ರು ಅಶೋಕ್ ಕುಮಾರ್ ಅವರು. ಧನ್ಯವಾದ ಇರಬೇಕು ನೋಡಿ. ಎರಡನೇದು. ಮೂರನೇದು, ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಸದಸ್ಯರಿರುವಂತ ನಮ್ಮ ಕ್ಲಬ್ ಅಂತಂದ್ರೆ ರಾಧಾಕೃಷ್ಣ. ಸರಿನಾ? ಅದು ಹೊಸ ಮೆಂಬರ್ಸ್ಗಳಿಗೂ ಎಲ್ಲ ಗೊತ್ತಾಗಬೇಕು. ಅದಕ್ಕೆ ಅಂತ ಇರೋದು ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೂಡ 20-25 ಮ್ಯಾಕ್ಸಿಮಮ್ ಅಂದ್ರೆ 30. ನೀವು ಶ್ರೀರಂಗಪಟ್ಟಣ ಸಪ್ತಮಿ ಮೇಡಮ್ ಇದ್ದಾರೆ ಹೋದ್ರೆ ಅವ್ರ ಕ್ಲಬ್ಬಲ್ಲಿ 30 ಇರ್ಬೋದು. ಅದು ಬಿಟ್ರೆ 42 ಜನ ಇರಂತ ಒಂದು. ಜೊತೆಗೆ ಇವತ್ತು ಇನ್ನೊಂದು ಅಭಿನಂದನೆ ವಿಷಯ ಏನಂತಂದ್ರೆ ಒಂದೇ ಸರಿಗೆ 9 ಜನ ಹೊಸ ಸದಸ್ಯರು ತಂದು ಅವರೆಲ್ಲರನ್ನೂ ಕೂಡ LMF ಪರ್ಮನೆಂಟ್ ಸದಸ್ಯರು ಮಾಡಿದ್ರು. ಪರ್ಮನೆಂಟ್ ಸದಸ್ಯರು ಏನೇನು ಪ್ರಿವಿಲೇಜ್ ಅಂತ ಈಗಾಗಲೇ ನಮ್ಮ ಸಿರಿಪಾಲು ಅವರು ICC ಅವರು ಹೇಳಿದ್ದಾರೆ. ಅದು ಬರ್ತಾನೆ ನೀವು ಆಗಿರೋದು ಕೂಡ ನಿಜವಾಗ್ಲೂ ಕೂಡ ಅದೊಂದು ದೊಡ್ಡ ಒಂದು ಗೌರವದ ಸಂಕೇತ ಅಂತ ಎಲ್ಲದಕ್ಕೂ ಕೂಡ ನಿಮಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಇಂಥ ಒಂದು ಕ್ಲಬ್ನ ಒಂದು ಪದಗ್ರಹಣ ಸಮಾರಂಭದಲ್ಲಿ ನಾನು ಪಾಲ್ಗೊಂಡಿರೋದು ಕೂಡ ನನ್ನ ಸೌಭಾಗ್ಯ ಅಂತ ಹೇಳಿ ಅದಕ್ಕೆ ನಾನು ಕೃತಜ್ಞತೆಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ದಿನ ಪದವಿ ಸ್ವೀಕರಿಸಿದಂತ ನಮ್ಮ ಅಲೆ ಲಘು ಮತ್ತು ತಂಡಕ್ಕೆ ನಾನು ಅಭಿನಂದನೆಗಳನ್ನ ಹೇಳ್ತೇನೆ. ಏನು ಕಳೆದ 3 ವರ್ಷಗಳಿಂದ ನಿಮ್ಮ ಕ್ಲಬ್ ಮಾಡ್ಕೊಂಡು ಬರ್ತಾ ಇದೆ, ಅದಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡುವಂತ ಜವಾಬ್ದಾರಿ ಈಗ ನಿಮ್ಮ ಹೆಗಲಿಗೆ ಇದೆ. ನೀವಂತೂ ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್ ಕಾಣುತ್ತಾ ಇದ್ದೀರಾ. ಅದನ್ನ ಬಹಳ ಸುಲಭವಾಗಿ ಮಾಡ್ತೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಆ ಎಲ್ಲ ಶಕ್ತಿ ಕೂಡ ನಿಮಗೆ ಭಗವಂತ ನೀಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಕಳೆದ ವರ್ಷ ಮಹದೇವ ಅವರ ನೇತೃತ್ವದ ತಂಡ ಬಹಳ ಉತ್ತಮವಾಗಿ ಕೆಲಸ ನಿರ್ವಹಿಸಿ ಇಡೀ ಜಿಲ್ಲೆಗೆ ಒಂದು ಹೆಸರನ್ನು ತಂದುಕೊಂಡಿದೆ. ಅವರು ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಅವರು ಕೂಡ ಬಹಳಷ್ಟು ಮೆಂಬರ್ಸ್ಗಳನ್ನ ತಂದು ನಿಮ್ಮ ಕ್ಲಬ್ಬನ್ನ ಬೆಳೆಸಿದ್ದಾರೆ. ಮತ್ತು ಇದೆಲ್ಲದೂ ಕೂಡ ಬ್ಯಾಕ್ ಬೋನ್ ಆಗಿ ನಮ್ಮ ಗಂಗಾಧರಪ್ಪನವರು ನಿಮ್ಮ ಜೊತೆ ಇದ್ದೇ ಇದ್ದಾರೆ. ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಶಿಕ್ಷಕರವರು. ಬರೀ ನಿಮ್ಮ ಕ್ಲಬ್ ಅಲಯನ್ಸ್ ಮಾತ್ರ ಅಲ್ಲ, ನಾನು ಎಲ್ಲಿ ಸಾಹಿತ್ಯ ಪರಿಷತ್ನ ಹೋದ್ರು ಕೂಡ ಗಂಗಾಧರಪ್ಪನವ್ರಿಗೂ ಒಂದು ಸ್ಥಾನ ಇರುತ್ತೆ. ಅವರು ಕೂಡ ಗೆದ್ದಾಗಿ ಬಂದಿರ್ತಾರೆ. ಅದು ನಿಜವಾಗ್ಲೂ ಕೂಡ ಬಹಳ ಖುಷಿಯಾದಂಥ ವಿಷಯ. ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ದಾರೆ. ನಿಮಗೆ ನೋಡಿದ್ರೆ ಗೊತ್ತಿಲ್ಲ, ಅದು ಯೂಟ್ಯೂಬಲ್ಲಿ ಕೂಡ ಹಾಕಾಡ್ತಾ ಇದೆ ನಮ್ಮ ಗಂಗಾಧರಪ್ಪ ಅವ್ರ ಬಗ್ಗೆ. ಇನ್ನೇನು ನಾನು ಹೊಸದಾಗಿ ಪದವಿ ಸ್ವೀಕಾರ ಮಾಡಿರ್ತಾರೆ. ಇನ್ನು ಮುಂದಿನ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ರೆ ಒಂದು ಈಗಾಗಲೇ ನಾನು ವೆಂಕಟೇಶ್ ಅವ್ರ ಹತ್ರ ಮಾತಾಡಿದ್ದೀನಿ. ಏನು ಅಂತಂದ್ರೆ ಈ ವರ್ಷ ನಮ್ಮಲ್ಲಿ ನಮ್ಮ ಅಲಯನ್ಸ್ ಜಿಲ್ಲೆಯಲ್ಲಿ ಟಾಪ್ ಮೋಸ್ಟ್ ಅವಾರ್ಡ್ ಯಾವ್ದಾರು ಇದ್ರೆ ಅದು ಅಂಬಾಸಿಡರ್ ಫುಲ್ಫಿಲ್ ಅವಾರ್ಡ್ ಅಂತ ಹೇಳಿ. ಅದು ಹಾಗೆ ತಗೋತೀನಿ ಅಂದ್ರೆ ನೀವು 50,000 ರೂಪಾಯಿ ಕೊಡ್ಬೇಕು ಕಾನ್ಸಂಟ್ರೇಷನ್ ಸರ್ವಿಸ್ ಆಕ್ಟಿವಿಟಿಗೆ, ಇಲ್ಲ 50 LMF ಮಾಡಬೇಕು. ಈಗೊಂದು ತುಂಬಾ ಗೋಲ್ಡನ್ ಚಾನ್ಸ್ ಬಂದಿದೆ. ಏನು ಅಂತಂದ್ರೆ ಒಂದು ಕ್ಲಬ್ ಯಾವ್ದಾದ್ರು 20 LMF ಮಾಡಿದ್ರೆ, 1-2 ಕ್ಲಬ್ನ ಸ್ಪಾನ್ಸರ್ ಮಾಡಿದ್ರೆ ಅದಕ್ಕೆ ನಾವು ಅಂಬಾಸಿಡರ್ ಫುಲ್ಫಿಲ್ ಅವಾರ್ಡ್ ಕೊಡ್ತಾ ಇದ್ವಿ. ಈಗ ನಿಮ್ಗೆ ಕಾರಣ ಹೆಚ್ಚು ಕಡಿಮೆ 9 ಜನ 10 ಜನ ಜೊತೆಗೆ ನಮ್ಮ ವೆಂಕಟೇಶ್ವರ ಮಗಳು ಸೇರಿ 10 ಜನ ಇತ್ತು. ಇನ್ನುವೇ ಇನ್ನೊಂದು 10 ಏನು ದಬಾಯಿಸಿ ಮಾಡಿಬಿಟ್ರೆ ನಿಮಗೆ ಹೈಯೆಸ್ಟ್ ಅವಾರ್ಡ್ ಅವರ್ ಅಸೋಸಿಯೇಷನ್ ಪ್ರೆಸೆಂಟೆಡ್ ಟು ಯು. ನೋಡಿ, ಈಗ ಇದೊಂದು ಚಾನ್ಸು
ನೀವೇ ತಗೊಳೋದನ್ನ ಇದನ್ನ ಬಿಡಕ್ಕೆ ಹೋಗ್ಬೇಡಿ. ಏನಾದ್ರು ಮಾಡಿ ದಬಾಯಿಸಿ ನಿಮ್ಮ ಕ್ಲಬ್ಬಿಂದ ಅದನ್ನ ಆಗ ಅಮೌಂಟ್ ತಗೊಳ್ಳಿ. ಯಾಕಂತಂದ್ರೆ ಆಗ ಅಮೌಂಟ್ ತಗೊಳ್ಳೋದು ಬಹಳ ದೊಡ್ಡ ವಿಷಯ. ನಿಮಗೆ ಕನ್ವೆನ್ಷನ್ ಅಲ್ಲಿ ಎಲ್ಲರೂ ಕೂಡ ಕರೆದು ಕೊಡ್ತಾರೆ. ಕನ್ವೆನ್ಷನ್ ಕೂಡ ಸೌಂದರ್ಯ ಆಗುತ್ತೆ, ಸರಿ ಆರಾಮಾಗಿ ನೋಡ್ಕೊಳ್ಬೋದು. ಇದನ್ನ ಈ ಚಾನ್ಸ್ ಬಿಡಬೇಡಿ. ಏನಾದ್ರು ಮಾಡಿ 25 ಮಾಡಿ ಗಾಲೆ 10 ಆಗಿದೆ, 25 ದಬಾಯಿಸಿ ಅಂತ ಹೇಳ್ಕೊತಿದ್ದೀನಿ. ಹಾಗೇನೆ ಇನ್ನು ಈ ವರ್ಷ ಇನ್ನೊಂದು ಅವಕಾಶ ಸಿಕ್ಕಿದೆ. ಈಗಾಗಲೇ ನಾವು PSC ಮೀಟಿಂಗ್ ಅಲ್ಲಿ ಹೇಳಿದ್ವಿ, ಗ್ರೀನ್ ಪೀಸ್ ಬೋರ್ಡ್ ಅಲ್ಲ, ಗ್ರೀನ್ ಪೋಸ್ಟ್ ಅವಾರ್ಡ್ ಅಂತೇಳಿ ಪರಿಸರದ ಬಗ್ಗೆ ಈ ಡ್ರಾಯಿಂಗ್ ಕಾಂಪಿಟೇಷನ್. ಅದಕ್ಕೆ ಇಂಟರ್ನ್ಯಾಷನಲ್ ಇಂದ ಇವತ್ತು ಅಮೌಂಟ್ ಕೂಡ ಡಿಕ್ಲೇರ್ ಆಗಿದೆ. 50,000 ರೂಪಾಯಿ ಫಸ್ಟ್ ಪ್ರೈಸು, 25,000 ಸೆಕೆಂಡ್ ಪ್ರೈಸು, 15,000 ಮೂರನೇ ಪ್ರೈಸು, 5,000 ರೂಪಾಯಿ 4 ಪ್ರೈಸ್ ಇದೆ. ಅದನ್ನ ನಮ್ಮ ಡಿಸ್ಟ್ರಿಕ್ಟ್ ನಮ್ಮ ಒಂದು 5 ಫೋಟೋ ಅಲ್ಲಿ ಕಳಿಸ್ಕೊಟ್ರೆ ಇಡೀ ಇಂಡಿಯಾದಲ್ಲಿ ಬಂದಿರೋಂಥ ಎಲ್ಲವೂ ಕೂಡ ನಾವು ಅದನ್ನ ಜಡ್ಜ್ ಮಾಡಿ ಅದನ್ನ ಆರಿಸಿ ಇದು ಮಾಡ್ತೀವಿ. ಇವತ್ತು ನಾನು ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಜೊತೆಗೂ ಕೂಡ ನಾನು ಹಂಚ್ಕೊಂಡೆ. ನಮ್ಮ ಈ ಕ್ಲಬ್ಬಿನ ಸೆಕ್ರೆಟರಿ ಕಿಕ್ಕಣ್ಣ ಅವರು ಚಿತ್ರಕಲಾ ಪರಿಷತ್ತಲ್ಲಿ ಹೆಚ್ಚುವರಿ ಆಗಿದ್ದಾರೆ, ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು. ಅವರು ಕೂಡ ನಿಮ್ಮ ಜಡ್ಜ್ ಪ್ಯಾನಲ್ ಅಲ್ಲಿ ಒಬ್ಬರಾಗಿ ಸೇರಿಸ್ಕೊಂಡು ಅಂತೇಳಿ ಒಪ್ಕೊಂಡಿದ್ದಾರೆ. ಇದು ಕಂಗ್ರ್ಯಾಚುಲೇಷನ್ ಕಿಕ್ಕಣ್ಣ ಅವರಿಗೆ. ಇಡೀ ನಮ್ಮ ನ್ಯಾಷನಲ್ ಲೆವೆಲ್ ಕೊಡಂತ ಗ್ರೀನ್ ಪೋಸ್ಟಲ್ ಕಾಂಟೆಸ್ಟ್ ಅಲ್ಲಿ ಇರುವಂತ ಒಂದು 4 ಜನ ಜಡ್ಜಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರಿ. ಅದಕ್ಕೆ ಬೆಳಗ್ಗೆ ಕೂಡ ಮಾತಾಡಿದ್ದೀನಿ. ಎಷ್ಟು ಇದು ನೋಡಿ, ಅಂದ್ರೆ ನಿಮ್ಮ ಕ್ಲಬ್ಬಿಂದ ಹೋಗಿ ಅಲ್ಲಿ ಒಂದು ಪ್ಯಾನಲ್ ಸೇರ್ಕೊಂಡಿದ್ದೀರಾ ಅಂತಂದ್ರೆ ನಿಜವಾಗ್ಲೂ ಒಂದು ರೀತಿ ನಿಮ್ಮ ಒಂದು ಗೌರವವನ್ನು ಹೆಚ್ಚು ಮಾಡುವಂತ ವಿಷಯ. ಇನ್ನು ಸ್ನೇಹಿತರೆ, ನಾನೇನು ಇನ್ನು ಹೇಳಂತದ್ದೇನಿಲ್ಲ. ನನ್ನ ಸಂದೇಶ ಏನು ಅಂತಂದ್ರೆ, ಸೇವೆಗೋಸ್ಕರ ನಾವು ಈ ಸಂಘಟನೆ ಕಟ್ಟಿದ್ದೀವಿ, ನಿಮ್ಮ ಕ್ಲಬ್ಬನ್ನು ಮಾಡಿದ್ದೀವಿ. ಅದನ್ನು ಯಾವತ್ತೂ ಕೂಡ ಮರಿಬೇಡಿ. ನಮ್ಮ ಗುರಿ ಏನಿದ್ರು ಕೂಡ ಸೇವೆ. ಈಗ ನೀವು ಈಗಾಗಲೇ ನಿಮ್ಮ ಕ್ಲಬ್ಬಲ್ಲಿ ಲೀಡರ್ಶಿಪ್ ನಾನು ಎಲ್ಲೋದು ಕೂಡ ಹೇಳ್ತೇನೆ, ಇನ್ಕ್ಲೂಸಿವ್ ಲೀಡರ್ಶಿಪ್ ಇರಬೇಕಂದ್ರೆ ನಿಮ್ಮ ಕ್ಲಬ್ಬಲ್ಲಿ ಲೀಡರ್ಶಿಪ್ ಬೆಳೆಸಬೇಕು. ಇದ್ದವರೇ ಪ್ರೆಸಿಡೆಂಟ್ ಕಂಟಿನ್ಯೂ ಆಗಿ ಯಾರು ಆಗಲ್ಲ ಅನ್ನೋ ಪರಿಸ್ಥಿತಿ ಬರಬಾರ್ದು. ಈಗ ನಿಮ್ಮ ಕ್ಲಬ್ಬು ಲೀಡರ್ಸ್ ತಯಾರಿ ಮಾಡ್ತಾ ಇದೆ, ಚೆನ್ನಾಗಿದೆ, ಮೆಂಬರ್ಶಿಪ್ ಗ್ರೋತ್ ಆಗ್ತಾ ಇದೆ. ಈಗ ಬೇಕಾಗಿರೋದು ಸಸ್ಟೈನಬಲ್ ಪ್ರಾಜೆಕ್ಟ್ಸ್ ಅಂತೇಳಿ ಪರ್ಮನೆಂಟ್ ಪ್ರಾಜೆಕ್ಟ್ ಅಂತಂದ್ರೆ ನೀವು ಸೈಟ್ ತಗೊಳ್ಬೇಕು, ಮನೆ ಕಟ್ಟಬೇಕು ಅಂತ ಏನಿಲ್ಲ. ಒಂದು ಓಲ್ಡೇಜ್ ಹೋಮ್ನ ಹೋಗಿ ಅಡಾಪ್ಟ್ ಮಾಡ್ಕೊಂಡು ವರ್ಸ್ಪಿಡಿ ಮಾಡ್ತೀವಿ ಅಂದ್ರೆ ಅದು ಪರ್ಮನೆಂಟ್ ಪ್ರಾಜೆಕ್ಟ್. ಆರ್ಫನೇಜ್ ಸೆಂಟರ್ ಹೋಗಿ ನಾವು ಅಡಾಪ್ಟ್ ಮಾಡ್ಕೊಂಡು ಮಾಡ್ತೀವಿ ಅಂತಂದ್ರೆ ಅದು ಕೂಡ ಪರ್ಮನೆಂಟ್ ಪ್ರಾಜೆಕ್ಟ್. ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಮಾಡ್ತೀವಿ ಅಂದ್ರೆ ಅದು ಪರ್ಮನೆಂಟ್ ಪ್ರಾಜೆಕ್ಟ್. ಅದನ್ನ ದಯವಿಟ್ಟು ಮಾಡಿ. ಇದರಿಂದ ಏನಾಗುತ್ತೆ ಅಂದ್ರೆ ಮೆಂಬರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ನಮ್ಮ ಸದಸ್ಯರಿಗೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಈ ನಾವು ಕೊಟ್ಟಿದ್ದು ಕೂಡ ದುಡ್ಡು ಕೊಟ್ಟಿದ್ದಕ್ಕೆ ಸಾಕ್ತಾ ಇತ್ತು, ನಮ್ಮ ಸಮಯ ಕೊಟ್ಟಿದ್ದು ಸಾಕ್ತಾ ಇತ್ತು ಅಂತ ಒಂದು ಮನ್ಸು ಬರ್ಬೇಕು ಅವ್ರಿಗೆ. ಆ ಮನ್ಸು ಬರೋದು ಯಾವಾಗಲೂ ಇಲ್ಲ. ನೀವು ಒಳ್ಳೆ ಪರ್ಮನೆಂಟ್ ಪ್ರಾಜೆಕ್ಟ್ ನ ಮಾಡಿ ಆದಷ್ಟು ಕೂಡ ಸರ್ವಿಸ್ ಆಕ್ಟಿವಿಟಿ ಮಾಡ್ತಿದ್ರೆ ಖಂಡಿತ ನಿಮ್ಮ ಕ್ಲಬ್ಬಿನ ಮೆಂಬರ್ಸ್ ಸ್ಯಾಟಿಸ್ಫೈ ಆಗ್ತದೆ. ಅದು ಒಂದು ಇಂಪಾರ್ಟೆಂಟ್ ವಿಷಯ. ಜೊತೆಗೆ ಏನೇ ಮಾಡೋದು ಕೂಡ ತುಂಬಾ ಸ್ಪ್ರೆಡ್ ಆಗಿ ಎಲ್ಲೆಲ್ಲೋ ಒಂದೊಂದು ಕಡೆ ಮಾಡಕ್ ಹೋಗ್ಬೇಡಿ. ಒಂದು ಏರಿಯಾನ ಆರಿಸ್ಕೊಡಿ. ನಾನು ಮಂಡ್ಯದಲ್ಲಿ ಬಂದೆ, ದ್ವಾರಕಾ ಕ್ಲಬ್ ಅಂತ ಇನಾಗ್ರೇಷನ್ ಮಾಡ್ಕೊಂಡು ಬಂದೆ. ಅಲ್ಲಿ ದ್ವಾರಕಾ ನಗರಿ ಅಂತೇಳಿ ಒಂದು ಲೇಔಟ್ ಇದೆ ಸಣ್ಣದು. ಏನೇ ಕೆಲಸ ಮಾಡೋದು ಇಲ್ಲೇ ಮಾಡಿ. ಜನಕ್ಕೆ ಒಂದು ವರ್ಷ ಬಿಟ್ಟು ಎಲ್ಲರೂ ಕೂಡ ಕಣ್ಣಲ್ಲಿ ಕಾಣುತ್ತೆ ನೀವೇನ್ ಕೆಲಸ ಮಾಡಿದ್ರಿ, ಏನ್ ಬದಲಾವಣೆ ತಂದಿದ್ದೀರಿ ಅಂತ. ಯಾವ್ದೋ ಮಗು ಅಡಾಪ್ಟ್ ಮಾಡ್ಕೊಳ್ಳಿ, ಅವ್ರ ಮಕ್ಕಳು ಫೀಸ್ ಎಲ್ಲ ಕಟ್ಕೊಂಡು ಹೋಗಿ ಅದಕ್ಕೊಂದು ಲೈಫ್ ಸಿಗುತ್ತೆ, ಚೇಂಜ್ ಸಿಗುತ್ತೆ. ಸುಮ್ಮನೆ ಸ್ಪ್ರೆಡ್ ಮಾಡಿದ್ರೆ ಯಾರು ಕೂಡ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ, ಒಂದು ಏರಿಯಾದಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಮಕ್ಕಳನ್ನು ಅಷ್ಟೇ ಅಥವಾ ಇನ್ಯಾರು ಮಾಡ್ಬೇಕಾದ್ರೆ ಒಂದೇ ಓಲ್ಡೇಜ್ ಹೋಮ್ ಮಾಡಿ, ಒಂದು ಆಪರೇಷನ್ ಮಾಡಿ. ವರ್ಷದ ಕೊನೆಯಲ್ಲಿ ಏನಾದ್ರು ಒಂದು ಬದಲಾವಣೆ ನಿಮ್ಮ ಕ್ಲಬ್ಬಿಂದ ಅಲ್ಲಿ ಕಾಣಬೇಕು, ನಿಮ್ಮ ಸದಸ್ಯರು ಕಾಣಬೇಕು, ಪಬ್ಲಿಕ್ ಕಾಣಬೇಕು. ಆ ಕೆಲಸನ ಆದಷ್ಟು ನೀವು ಮಾಡಿಕೊಂಡು ಹೋಗಿ ಕಾನ್ಸಂಟ್ರೇಷನ್ ಮಾಡಿ ಅಂತ ಹೇಳ್ತಾ ನಾನು ಇನ್ನೇನು ಹೆಚ್ಚು ಹೇಳಲ್ಲ. ಈಗ ಅಸೋಸಿಯೇಷನ್, ನಮ್ಮ ಅಸೋಸಿಯೇಷನ್ ತುಂಬಾ ಜೋರಾಗಿ ನಡೀತಾ ಇದೆ. ಮೆಂಬರ್ಶಿಪ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ, LMF ಆಗ್ತಾ ಇದೆ. ಇಡೀ ಕರ್ನಾಟಕದಲ್ಲಿ 2 ವರ್ಷದಲ್ಲಿ ಒಂದು 75 ಜನರಿಂದ 5,000 ಜನ ತಕ್ಕ ಬರ್ತಾ ಇದೆ. ಅಷ್ಟು ಜೋರಾಗಿ ಬೆಳೀತಾ ಇದೆ ಅಸೋಸಿಯೇಷನ್. ನಮ್ಮ ಜಿಲ್ಲೆನೂ ಅಷ್ಟೇ ತುಂಬಾ ಯಶಸ್ವಿಯಾಗಿ ಕೆಲಸ ಕಾರ್ಯಗಳಾಗ್ತಾ ಇದೆ. ಯಾವ ಸಮಿತಿ ಏನೇನು ಕೆಲಸ ಆಗಬೇಕು ಅದೆಲ್ಲವೂ ಕೂಡ ನಮ್ಮ ಮಹಾಬಲೇಶ್ವರ ಬೈದವರ ನೇತೃತ್ವದಲ್ಲಿ ಆಗ್ತದೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ನಮ್ಮ ಎಲ್ಲ ನೇತೃಗಳು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಶ್ರೀಪಾದ್ ಇರ್ಬೋದು, ಗಂಗಾಧರಪ್ಪ ಇರ್ಬೋದು, ಹಾಗೆ ಇಲ್ಲಿರುವಂತ ಎಲ್ಲ ನಮ್ಮ ಶಾಲಿನಿ, ಸಂತೋಷ್, ಹಾಗೆ ನಮ್ಮ DCS ಶ್ರೀಶೈಲ, DCT ಇಂದ್ರಮ್ಮ ಅವರು, PR ಕಿಟ್ಟೋಜಿರಾವ್ ಅವರು, ಹಾಗೆ ನಮ್ಮ ಅಂಬಾಸಿಡರ್ ಶೋಭಾ ಶ್ರೀಪಾಲ್ ಅವರು,
ಆಸೆಗಳಾದಂಥ ಲಿಂಗರಾಜ್ ಅವರು, ಸರಸ್ವತಿ ಅವರು, ಹಾಗೆ ಮಾದೇವರು, ಇನ್ನೆಲ್ಲ ದರ್ಶಿಗಳು, ಡಿ ಸಿಗಳು ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಪ್ರೆಸಿಡೆಂಟ್ಸು ಕೂಡ ನನ್ನ PhD ಸ್ಕೂಲಿಗೆ ಇದು ರಿವ್ಯೂ ಮೀಟಿಂಗಲ್ಲಿ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಏನು ಒಬ್ರಿಗೊಬ್ರಿಗೆ ಎತ್ತಿಸ್ಕೊಂಡು ನಾನು ಅಷ್ಟು ಮಾಡಿದೆ, ಇದು ಮಾಡಿದೆ ಇಂಥ ವಾತಾವರಣ ಕೇಳ 2 ಹೊತ್ತಲ್ಲಿ ಇದ್ದೀನಿ ನಮ್ಮ ಜಿಲ್ಲೆಗೆ ಬಂತು ಅಂತಂದ್ರೆ ಇನ್ನು ಅದಕ್ಕಿಂತ ಇನ್ನೇನು ಖುಷಿ ಇದೆ. ಏನೋ ಜೋರಾಗಿ ನಡೀತಾ ಇದೆ ಅಂತೆ. ನಾನು ಯಾವಾಗಲೂ ಕೂಡ ಹೇಳೋದು ಜಿಲ್ಲೆ ಆಕ್ಟಿವ್ ಆಗಬೇಕಾಗಿಲ್ಲ, ಕ್ಲಬ್ಗಳು ಆಕ್ಟಿವ್ ಆಗಬೇಕು ಅಂತೀರಿ, ಆಗ ಜಿಲ್ಲೆ ಸ್ಟ್ರಾಂಗ್ ಆಗುತ್ತೆ ಅಂತೇಳಿ. ಮೊನ್ನೆ ನೋಡಿ ಭಾಳ ಖುಷಿ ಆಯಿತು. ಯಾವ ಅಸೋಸಿಯೇಷನ್ಗೂ ಕೂಡ ಕಡಿಮೆ ಇದೆ, ನಮ್ಗೆ ನಡೀತಾ ಇದೆ. ನೀವೆಲ್ಲರೂ ಕೂಡ ಇದರ ಭಾಗ ಆಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಹೇಳ್ತಾ ನನ್ನ ಮಾತಿನಿಂದ ನಿಲ್ಲಿಸಿ ನಮಸ್ಕಾರ.